ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕೀಯದಲ್ಲಿ ಹಲ್ಚಲ್ ಸೃಷ್ಟಿಯಾಗಿದೆ. ನಾಳೆ ಸಿಎಂ ಆಗಿ ದಳಪತಿ ವಿಜಯ್ ಪದಗ್ರಹಣವನ್ನ ಮಾಡಲಿದ್ದಾರೆ. ಮೈತ್ರಿ ನಿರೀಕ್ಷೆಯಲ್ಲಿರೋ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲ. ತಮಿಳುನಾಡು ರಾಜಕೀಯದಲ್ಲಿ ಈಗ ಹಲ್ಚಲ್ ಸೃಷ್ಟಿಯಾಗಿರೋದು. ನಾಳೆ ಸಿಎಂ ಆಗಿ ದಳಪತಿ ವಿಜಯ್ ಪದಗ್ರಹಣ ಮಾಡಲಿದ್ದಾರೆ. ಮೈತ್ರಿ ನಿರೀಕ್ಷೆಯಲ್ಲಿರೋ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವನ್ನ ಕೊಡ್ತಾ ಇದೆ. ಈಗಾಗಲೇ ಟಿವಿಕೆ ಬೆಂಬಲಿಸುವುದಾಗಿ ಕಾಂಗ್ರೆಸ್ ಘೋಷಣೆಯನ್ನ ಮಾಡಿರುವುದು. ಇದರ ಬೆನ್ನಲ್ಲೇ ಅಣ್ಣಾ ಡಿಎಂಕೆ ಕೂಡ ಇಬ್ಬಾಗ ಆಗಿದೆ. ಟಿವಿಕೆ ಬೆಂಬಲಕ್ಕೆ ಮುಂದಾಗಿದೆ ಈಗ ಎಐಎಡಿಎಂಕೆ. ಷಣ್ಮುಗಂ ನೇತೃತ್ವದಲ್ಲಿ 35 ಶಾಸಕರು ಟಿವಿಕೆಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಆದರೆ ಪಳನಿಸ್ವಾಮಿ ನೇತೃತ್ವದ ಟೀಮ್ ನಕಾರ ಅಂದ್ರೆ ಬೇಡ ಅಂತ ಹೇಳ್ತಾ ಇರೋದು. ಆದ್ದರಿಂದ ಎರಡು ಟೀಮ್ ಆಗಿ ಬೇರ್ಪಟ್ಟಿದೆ ಈಗ ಎಐಎಡಿಎಂಕೆ. ಸೊ ತಮಿಳುನಾಡು ರಾಜಕೀಯದಲ್ಲಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಚಲ್ ಸೃಷ್ಟಿಯಾಗಿದೆ. ಒಂದು ಕಡೆ ಬಹುಮತ ಸಾಬೀತು ಪಡಿಸಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಟಿವಿಕೆ ಪಕ್ಷ ಇತ್ತು. ಇದೆಲ್ಲದರ ಜೊತೆಗೆ ಯಾರ್ಯಾರನ್ನೆಲ್ಲ ಕರ್ಕೊಳ್ಬಹುದು ಅಂತ ಹೇಳಿ ಒಂದು ಕುತೂಹಲ ಇತ್ತು. ಒಂದ್ ಕಡೆ ಈಗ ಕಾಂಗ್ರೆಸ್ 5 ಸ್ಥಾನಗಳನ್ನ ಅಲ್ಲಿ ಗೆದ್ದಿದೆ. ಸೊ ಕಾಂಗ್ರೆಸ್ ಕೂಡ ಹೇಳ್ತಾ ಇರೋದು ನಾವು ಟಿವಿಕೆಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ. ಇನ್ನೂ 5 ಸ್ಥಾನಗಳು ಬೇಕಾಗಿತ್ತು, 5 MLAಗಳು ಬೇಕಾಗಿದ್ರು. ಸೊ ಯಾರು ಬರ್ತಾರೆ, ಯಾವ ಪಕ್ಷದಿಂದ ಬರ್ತಾರೆ ಅನ್ನೋ ಕುತೂಹಲ ಇತ್ತು. ಬಟ್ ಏಕಾಏಕಿಯಾಗಿ ನೋಡಿದ್ರೆ ಅಣ್ಣಾ ಡಿಎಂಕೆ ಅವರು ಇಬ್ಬಾಗ ಆಗಿ 35 ಜನ ಶಾಸಕರು ಟಿವಿಕೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನಪ್ಪಾ ಅಂತ ಅಂದ್ರೆ, ನಿನ್ನೆ ಇದೇ ಟೈಮ್ಗೆ ಟಿವಿಕೆ ಪಕ್ಷದ ವಕ್ತಾರರು ಅಥವಾ ಒಬ್ಬ ಮುಖ್ಯ ನಾಯಕರ ಹೇಳಿರೋ ಪ್ರಕಾರ ನಾವು ಯಾವುದೇ ಕಾರಣಕ್ಕೂ ಡಿಎಂಕೆ ಆಗಲಿ ಅಥವಾ ಎಐಎಡಿಎಂಕೆ ಆಗಲಿ ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಥವಾ ಅವರನ್ನ ಕರ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿನೇ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದೆಲ್ಲದರ ನಡುವೆ ಈಗ ಏಕಾಏಕಿಯಾಗಿ ಎಐಎಡಿಎಂಕೆಯ 35 ಜನ ಶಾಸಕರು ನಾವು ಟಿವಿಕೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಇದಾರಲ್ಲ, ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ನೋಡಿ, ಒಂದು ಕಡೆ ಈಗ ನಾವು ಟಿವಿಕೆಗೆ ಬೆಂಬಲಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಕೂಡ ಘೋಷಣೆಯನ್ನ ಮಾಡ್ಕೊಂಡಿದೆ. ಸೊ ಇದ್ರ ಬೆನ್ನಲ್ಲೇ ಈಗ ಅಣ್ಣಾ ಡಿಎಂಕೆ ಕೂಡ ಇಬ್ಬಾಗ ಆಗಿರೋದು. ಒಡೆದ ಮನೆ ಆಗಿದೆ ಅಣ್ಣಾ ಡಿಎಂಕೆ. ಸೊ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಷಣ್ಮುಗಂ ನೇತೃತ್ವದಲ್ಲಿ 35 ಶಾಸಕರು ಟಿವಿಕೆಗೆ ಬೆಂಬಲವನ್ನ ಘೋಷಣೆ ಮಾಡಿರೋದು. ಆದರೆ ಪಳನಿಸ್ವಾಮಿ ಅವರಿದಾರಲ್ಲ, ಅವರ ನೇತೃತ್ವದ ಟೀಮ್ ನಿರಾಕರಿಸಿದೆ. ಯಾವುದೇ ಕಾರಣಕ್ಕೂ ನಾವು ಟಿವಿಕೆ ಜೊತೆ ಹೋಗೋದು ಬೇಡ ಅಂತ ಹೇಳಿ. ಸೊ ಹಾಗಾಗಿ ಈಗ ಎಐಎಡಿಎಂಕೆ 2 ಟೀಮ್ ಆಗಿ ಬೇರ್ಪಟ್ಟಂಗೆ ಆಗಿದೆ.